ನಾವೆಲ್ಲ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದಿಂದ ರಾಜಕೀಯವಾಗಿ ಬೆಳೆದು ಉಂಡು ತಿಂದು ಬೆಳೆದಂತ ಮನೆಗೆ ಕೊನೆಗೆ ಅವರ ರಾಜಕೀಯದ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಪಕ್ಷವನ್ನು ತ್ಯಜಿಸಿ ಹೋಗಿ ಇವತ್ತು ಸದನದ ಒಳಗಡೆ ಅಂದ್ರೆ ವಿಧಾನಸೌಧದ ಕಲಾಪದ ಒಳಗಡೆ ಯಾವ್ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾರು ಇವತ್ತು ಜನತಾದಳ ಪಕ್ಷದ ಸಂಖ್ಯೆಯ ಬಲದ ಬಗ್ಗೆ ಬಹಳ ಲಘುವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. 2004ರಿಂದ ಅಂದ್ರೆ ಸರಿಸುಮಾರು 2 ದಶಕಗಳು ಕಳೆದಿದೆಯಣ್ಣ. ಕಳೆದ 2 ದಶಕದಲ್ಲಿ 20 ವರ್ಷದಿಂದ 54 ಜನ ಜನತಾದಳ ಪಕ್ಷದಿಂದ ಶಾಸಕ ಸ್ಥಾನವನ್ನು ಅನುಭವಿಸಿ ಪಕ್ಷವನ್ನ ಬಿಟ್ಟು ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕೀಯದ ಲೆಕ್ಕಾಚಾರದ ಲಾಭ ನಷ್ಟದ ಲೆಕ್ಕಾಚಾರದ ತೀರ್ಮಾನಗಳು ತಗೊಂಡಂತ ಸಂದರ್ಭದಲ್ಲಿಯೂ ಕೂಡ ಪಕ್ಷ ಇವತ್ತು ಇಷ್ಟು ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಅದರ ಒಂದು ಯಶಸ್ಸು ಸಂಪೂರ್ಣವಾಗಿ ಸಿಕ್ಕಬೇಕು ಅಂದ್ರೆ ಅದು ಪಕ್ಷದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಯಾವುದೇ ಆಸೆಗಳು ಆಕಾಂಕ್ಷೆಗಳು ಇಟ್ಕೊಳ್ದಿರ ನಿಸ್ವಾರ್ಥವಾಗಿ ಜನತಾದಳ ಪಕ್ಷ ಉಳಿಬೇಕು, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಉಳಿಬೇಕು ಅಂತಕ್ಕಂಥ ಹೋರಾಟದ ಛಲದಿಂದ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥ ಸೇವೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಸಲ್ಲಿಸ್ತಾ ಇದ್ದಾರೆ. ನೀವ್ಯಾರು ಕೂಡ ಧೃತಿಗೆಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಮುಂದೆ ಬಂದು ನಿಂತಿಲ್ಲ. ಹೀಯಾಳಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಅಪಹಾಸ್ಯ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವ್ರು ಮರ್ತಿರ್ಬೋದು ಅವ್ರು ಬಂದಂತ ರಾಜಕೀಯ ದಾರಿ ಏನಿದೆ. ಬಹುಶಃ ಇವತ್ತು ಈ ಕ್ಷೇತ್ರದಲ್ಲಿ ಬಂದು ನಿಂತು ನಾವು ಮಾತನಾಡಬೇಕಾದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ. ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತಕ್ಕಂಥದ್ದನ್ನ ಮಾತನಾಡ್ತಾರೆ. ನಾನು ಸಮಾಜವಾದಿ ಹಿಂದುಳಿರ್ತಕ್ಕಂಥವ್ರಿಗೆ ಚಾಂಪಿಯನ್ ಲೀಡರ್ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದರೆ ನಿಮ್ಮನ್ನ ಆ ಚಾಂಪಿಯನ್ ಲೀಡರ್ ಅಂತಕ್ಕಂಥದ್ದನ್ನ ನಿಮ್ಮನ್ನ ನೀವು ಕರ್ಕೊಳ್ತಕ್ಕಂಥದ್ದಕ್ಕೆ ಅದಕ್ಕೆ ರಾಜಕೀಯವಾಗಿ ನಿಮ್ಮನ್ನ ಗುರುತಿಸಿ ಶಕ್ತಿ ತುಂಬಿಸ್ತಂತ ನಾಯಕರು ಯಾರು, ಪಕ್ಷ ಯಾವುದು ಅಂತಕ್ಕಂಥದ್ದನ್ನ ಬಹುಶಃ ಅವರು ನಡೆದು ಬಂದಂತ ಒಂದು ದಾರಿಯನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಬೇಸರದಿಂದ ಹೇಳಬೇಕಾಗ್ತದೆ. ಯಾಕೆಂದ್ರೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಆ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಈ ಸ್ಥಾನಕ್ಕೆ ಬಂದು ಅವರು ಕೂರ್ಲಿಕ್ಕೆ ಬಹುಮುಖ್ಯವಾಗಿ ಪಾತ್ರಧಾರಿಗಳಾದಂಥವರು ಅವ್ರನ್ನ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಅವರ ಜೊತೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿನೂ ಬೆಂತಟ್ತಾ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾ ಪರಿವಾರದಲ್ಲಿ ಹಿಂದೆ ಇದ್ರು. ಆದರೆ ಅದರ ಮಧ್ಯೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅವತ್ತು ತಗೊಂಡಂತ ಒಂದು ತೀರ್ಮಾನ ಇತ್ತಲ್ಲ, ಬಹುಶಃ ಅವ್ರು ಮರ್ತಿರ್ಬೋದು. ಅವ್ರ ಕೈನಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತೇನು 17ನೇದೋ 18ನೇದೋ ದಾಖಲೆ ಪ್ರಮಾಣದ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಬೆನ್ನನ್ನ ತಟ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ನಿಮ್ಮ ಕೈಯಲ್ಲಿ ಮಾಡಿಸದೆ ಹೋಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಆಗ್ತಾ ಇತ್ತ? ನೀವೇನು ನಿಮ್ಮನ್ನ ನೀವು ಆರ್ಥಿಕ ತಜ್ಞ ಅಂತಕ್ಕಂಥದ್ದನ್ನ ನೀವು ಬಿಂಬಿಸ್ತೀರಿ, ಆ ಸ್ಥಾನ ಇವತ್ತು ನಿಮ್ಗೆ ದೊರಕಲಿಕ್ಕೆ ಆಗ್ತಾ ಇತ್ತ? ಯಾವ ಒಂದು ಪಕ್ಷ ನಿಮ್ಗೆ ಉಪಮುಖ್ಯಮಂತ್ರಿ ಸ್ಥಾನದ ಪಟ್ಟದವರೆಗೂ ಕೊಂಡೊಯ್ತು ಅಂತ ಪಕ್ಷದ ಬಗ್ಗೆ ಅಂತ ಪಕ್ಷದ ನಾಯಕರ ಬಗ್ಗೆ ಸದನದ ಒಳಗಡೆ ನಿಂತ್ಕೊಂಡು ಈಗಾಗಲೇ 17ಕ್ಕೆ ಕುಸ್ತೋಗಿದೆ ಜನತಾದಳ ಪಕ್ಷ, ಮುಂದೊಂದು ದಿನ ಸಿಂಗಲ್ ಡಿಜಿಟ್ಗೆ ಬರ್ತದೆ ಅಂತಕ್ಕಂಥ ಅಪಹಾಸ್ಯವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿಂತ್ಕೊಂಡು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ಸವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ,